ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 92ನೆಯ ಅಧ್ಯಾಯವಾದ ಮುನಿಗಳು ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡಿ ಮೋಹಕಳು ಕುಲಟೆಯೂ ಆದ ಭಾರ್ಯೆಯೊಡನೆ ಬಂದವನೆಂದು ಶಿವನನ್ನು ನಿಂದಿಸಿದುದು, ಶಿವನ ಲಿಂಗಪತನ ಮತ್ತು ಮುನಿಜನರ ತೀವ್ರ ತಪಶ್ಚರ್ಯೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮುನಿಜನರು ಇಂತೆಂದರು: ಸಮಸ್ತ ದೇವತೆಗಳಿಗೆ ಪ್ರಭುವಾದ ಬ್ರಹ್ಮದೇವನೇ, ಪಿನಾಕಾಯುಧವನ್ನು ಹಿಡಿದಿರುವ ಪ್ರಕಾಶಮಯನಾದ ಆ ಸ್ವಾಮಿಯನ್ನು ಮತ್ತೆ ನಾವು ಹೇಗೆ ನೋಡುವೆವು? ಆ ಉಪಾಯವನ್ನು ಹೇಳು. ಶರಣಾಕಾಂಕ್ಷಿಗಳಾದ ನಮಗೆ ನೀನೇ ರಕ್ಷಕನಾಗಿದ್ದೀಯೆ. ಬ್ರಹ್ಮದೇವನು ಹೇಳುತ್ತಾನೆ: ನಿಮ್ಮಿಂದ ಭೂಮಿಯಲ್ಲಿ ಕೆಡವಿರುವ ಆ ಶಂಕರನ ಯಾವ ಲಿಂಗವು ನೋಡಲ್ಪಟ್ಟಿತೋ ಆ ಲಿಂಗಕ್ಕೆ ಸಮಾನವಾಗಿ ಸರ್ವೋತ್ತಮವಾದ ಈಶ್ವರನ ಲಿಂಗವನ್ನು ನಿರ್ಮಿಸಿರಿ ಮತ್ತು ಬ್ರಹ್ಮಚರ್ಯ ನಿಯಮಗಳಿಂದ ಕೂಡಿದ ನೀವು ನಾನಾ ವಿಧವಾದ ವೈದಿಕ ನಿಯಮಾನುಷ್ಠಾನ ಪೂರ್ವಕವಾಗಿ
ಪತ್ನಿ ಪುತ್ರರಿಂದ ಸಮೇತರಾಗಿ ಆದರದಿಂದ ಆ ಲಿಂಗವನ್ನು ಆರಾಧಿಸಿರಿ. ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿ ದೊರೆಯುವ ಶಂಕರನನ್ನು ಸ್ತುತಿಸುವ ಮಂತ್ರಗಳಿಂದ ಲಿಂಗವನ್ನು ಸ್ಥಾಪನ ಮಾಡಿ ಉತ್ತಮವಾದ ತಪಸ್ಸನ್ನು ಕೈಗೊಂಡು ಶತರುದ್ರೀಯ ಸೂಕ್ತವನ್ನು ಜಪಿಸುತ್ತಾ ಆರಾಧಿಸಿರಿ. ಹೀಗೆ ಪರಮ ಭಕ್ತರಾದ ನೀವೆಲ್ಲರೂ ಅಂಜಲಿಯನ್ನು ರಚಿಸಿಕೊಂಡವರಾಗಿ ಪತ್ನಿ, ಪುತ್ರ ಮತ್ತು ಬಂಧು ಜನರೊಡನೆ ಪೂಜೆ ಮಾಡಿ ಪಾಣಿಯಲ್ಲಿ ಶೂಲವನ್ನು ಧರಿಸಿರುವ ಈಶ್ವರನಲ್ಲಿ ಶರಣಾಗತಿಯನ್ನು ಹೊಂದಿರಿ. ಹೀಗೆ ಆರಾಧಿಸಿದ್ದರಿಂದ ಸಂಸ್ಕಾರ ಶೂನ್ಯವಾದ ಆತ್ಮವುಳ್ಳದರಿಂದ ಕಾಣಲಾಗದ ಮತ್ತು ದೇವೋತ್ತಮನಾದ ಶಂಕರನನ್ನು ಸಾಕ್ಷಾತ್ಕರಿಸುತ್ತೀರಿ. ಆ ದೇವನನ್ನು ಸಾಕ್ಷಾತ್ಕರಿಸುವುದರಿಂದ ಅಜ್ಞಾನವು, ಅಧರ್ಮವು ಸಂಪೂರ್ಣವಾಗಿ ನಾಶವಾಗುವವು. ತರುವಾಯ ಅಪಾರವಾದ ತೇಜಸ್ಸುಳ್ಳವನು ವರದಾಯಕನೂ ಆದ ಬ್ರಹ್ಮದೇವನನ್ನು ನಮಸ್ಕರಿಸಿ ಸಂತುಷ್ಟವಾದ ಮಾನಸವುಳ್ಳವರಾಗಿ ಮತ್ತೆ ತಮ್ಮ ದೇವದಾರು ವನವನ್ನು ಕುರಿತು ಹೊರಟು ಹೋದರು. ತರುವಾಯ ಪರಮೇಶ್ವರನ ಪರಮಭಾವವನ್ನು ಅರಿಯದಿರುವ ಮಹರ್ಷಿಗಳು ರಾಗವರ್ಜಿತರೂ ಮತ್ಸರ ಶೂನ್ಯರೂ ಆಗಿ ಬ್ರಹ್ಮನು ಹೇಳಿದ ವಿಧಾನದಂತೆ ಶಿವನನ್ನು ಆರಾಧಿಸಲು ಉಪಕ್ರಮಿಸಿದರು. ವಿವಿಧವಾದ ಸ್ಥಂಡಿಲ ಪ್ರದೇಶಗಳಲ್ಲಿಯೂ ಪರ್ವತಗಳ ಗಹನ ಗುಹೆಗಳಲ್ಲಿಯೂ ಮತ್ತು ನಿರ್ಜನವೂ ಮಂಗಳಕರವೂ ಆದ ಪುಣ್ಯ ನದಿ ತೀರಗಳಲ್ಲಿಯೂ ಶಂಕರನನ್ನು ಆರಾಧಿಸಿದರು. ಕೆಲವರು ತಪಸ್ವಿಗಳು ಪಾಚಿಯನ್ನು ಮಾತ್ರ ಭುಂಜಿಸಿ ನಿರಾಹಾರರಾಗಿಯೂ ಮತ್ತೆ ಕೆಲವರು ಜಲಮಧ್ಯದಲ್ಲಿ ಇರುವವರಾಗಿಯೂ ಇನ್ನು ಕೆಲವರು ಪಾದಾಂಗುಷ್ಟದಿಂದ ಮಾತ್ರ ಭೂಮಿಯನ್ನು ಸ್ಪರ್ಶಿಸಿ ನಿಂತು ಆಕಾಶದ ಅವಕಾಶದಲ್ಲಿ ದೇಹವನ್ನು ಧರಿಸಿದವರಾಗಿಯೂ ಅನುಷ್ಠಾನವನ್ನು ಆರಂಭಿಸಿದರು. ಕೆಲವರು ತಮ್ಮ ದಂತವೆಂಬ ಒರಳು ಕಲ್ಲಿನಲ್ಲಿ ಸಂಸ್ಕೃತವಾದ ಆಹಾರವನ್ನು ಮಾತ್ರ ಭುಂಜಿಸುತ್ತಲೂ, ಇತರರು ಕೆಲವರು ಶಾಖ ಪರ್ಣಗಳ ಆಹಾರವನ್ನು ಭುಂಜಿಸುತ್ತಲೂ ಹಾಗೂ ಇನ್ನು ಕೆಲವರು ಶುದ್ಧವಾದ ರಶ್ಮಿಗಳನ್ನು ಭುಂಜಿಸುತ್ತಲೂ ಇದ್ದರು. ಆ ತಪಸ್ವಿಗಳಲ್ಲಿ ಕೆಲವರು ವೃಕ್ಷ ಮೂಲಗಳಲ್ಲಿ ವಾಸ ಮಾಡುತ್ತಾ, ಮತ್ತೆ ಕೆಲವರು ಶಿಲಾಮಯವಾದ ಶಯ್ಯೆಯಲ್ಲಿ ಶಯನ ಮಾಡುತ್ತಾ ಮಹೇಶ್ವರನನ್ನು ಅರ್ಚಿಸುತ್ತಾ ತಪೋನಿಷ್ಠೆಯಿಂದ ಕಾಲವನ್ನು ಕಳೆಯುತ್ತಿದ್ದರು. ಅನಂತರದಲ್ಲಿ ಶರಣಾಗತರ ಆರ್ತಿಯನ್ನು ಅಪಹರಿಸುವವನು, ಸರ್ವ ಸಂಹಾರಕನೂ ಮತ್ತು ವೃಷಭಾಂಕಿತವಾದ ಧ್ವಜವುಳ್ಳವನೂ ಆದ ಭಗವಂತನು ತತ್ವಜ್ಞಾನವನ್ನು ಅವರಿಗೆ ಕೊಟ್ಟು ಅವರನ್ನು ಅನುಗ್ರಹಿಸುವ ಸಂಕಲ್ಪವುಳ್ಳವನಾದನು. ಆಮೇಲೆ ತಪಸ್ವಿಗಳಲ್ಲಿ ಅನುಗ್ರಹ ಬುದ್ಧಿಯುಳ್ಳ ಮಹೇಶ್ವರನು ಇದೇ ಕೃತಯುಗದಲ್ಲಿ ಮಂಗಳಕರವಾದ ಈ ಹಿಮಾಲಯ ಪರ್ವತದ ಶೃಂಗದಲ್ಲಿ ಮತ್ತೆ ದೇವದಾರು ವನಕ್ಕೆ ಬಂದನು. ಭಸ್ಮಲೇಪನದಿಂದ ಶುಭ್ರವಾದ ದೇಹವುಳ್ಳವನು, ನಗ್ನಾವಸ್ಥೆಯುಳ್ಳವನು, ವಿಕಾರವಾದ ರೂಪವುಳ್ಳವನು, ಬೆಂಕಿಯ ಕೊಳ್ಳಿಯನ್ನು ಧರಿಸಿದ ಪಾಣಿಯುಳ್ಳವನು ಮತ್ತು ಕೆಂಪು ಹೊಂಬಣ್ಣಗಳಿಂದ ಕೂಡಿದ ನೇತ್ರವುಳ್ಳವನೂ ಆಗಿ ದೇವದಾರು ವನಕ್ಕೆ ಬಂದನು. ಮತ್ತು ಮತ್ತೆ ಬಂದ ಪರಮೇಶ್ವರನು ಆ ವನದಲ್ಲಿ ಕೆಲವು ಕಡೆ ರುದ್ರಾಕಾರದಿಂದ ಹಾಸ್ಯ ಮಾಡುವನು, ಕೆಲವು ಕಡೆ ಆಶ್ಚರ್ಯದಿಂದ ಗಾನ ಮಾಡುವನು, ಮತ್ತೆ ಕೆಲವು ಕಡೆ ಶೃಂಗಾರಿಯಾಗಿ ನರ್ತನ ಮಾಡುವನು.
ಮತ್ತು ಇನ್ನು ಕೆಲವು ಕಡೆಗಳಲ್ಲಿ ಮತ್ತೆ ಮತ್ತೆ ಶಬ್ದ ಮಾಡುವನು. ಮಹೇಶ್ವರನು ಭಿಕ್ಷುವಾಗಿ ಅಲ್ಲಲ್ಲಿ ಆಶ್ರಮಗಳಲ್ಲಿ ಸಂಚರಿಸುತ್ತಾನೆ. ಮತ್ತೆ ಮತ್ತೆ ಆಶ್ರಮಗಳಲ್ಲಿ ಭಿಕ್ಷೆ ಬೇಡುವನು. ಹೀಗೆ ಮಾಯಿಕವಾದ ತನ್ನ ರೂಪವನ್ನು ಧರಿಸಿ ದಾರುವನಕ್ಕೆ ಬಂದನು. ಪಿನಾಕಾಯುಧಧಾರಿಯಾದ ಈಶ್ವರನು ಹಿಮಾಲಯನ ಮಗಳಾದ ಪಾರ್ವತೀದೇವಿಯನ್ನು ಪಾರ್ಶ್ವದಲ್ಲಿ ಕರೆದುಕೊಂಡು ಬಂದನು. ದೇವತೆಗಳಿಗೆ ಈಶ್ವರಿಯಾದ ಗೌರಿಯು ಮೊದಲು ಈಶ್ವರನ ಜೊತೆಯಲ್ಲಿ ನಾರಾಯಣನು ಭಾರ್ಯೆಯಾಗಿ ಬಂದಂತೆ ದೇವದಾರು ವನಕ್ಕೆ ಬಂದಳು. ಆಗ ಆ ತಪಸ್ವಿಗಳು ದೇವಿಯೊಡನೆ ಬಂದಿರುವ ಜಟಾಜೂಟಧರನಾದ ಈಶ್ವರನನ್ನು ಕಂಡು ಭೂಮಿಗೆ ತಲೆಬಾಗಿಸಿ ವಂದನೆ ಮಾಡಿ ಈಶ್ವರನನ್ನು ಪ್ರಸಾದಗೊಳಿಸಿದರು. ವೇದಗಳಲ್ಲಿ ಅಡಗಿದ ಅನೇಕ ಮಂತ್ರಗಳಿಂದಲೂ ಈಶ್ವರನ ಪರವಾದ ಮಂಗಳ ಸ್ತುತಿ ಪಾಠಗಳಿಂದಲೂ ಅಥರ್ವಶೀರ್ಷ ಉಪನಿಷತ್ತುಗಳಿಂದಲೂ ಮತ್ತು ಇದರ ರುದ್ರ ಸೂಕ್ತಾದಿಗಳಿಂದಲೂ ಈಶ್ವರನನ್ನು ಅರ್ಚಿಸಿದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 92ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.